ಕಂಟ್ರೋಲ್ಗೆ ಬರುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಭರತ್ ರೆಡ್ಡಿ ಅವರ ಅಪ್ಪ ದೊಡ್ಡ ಕ್ರಿಮಿನಲ್, ಅವನ ವಿರುದ್ಧ ಹೋರಾಡಿದ್ವಿ. ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ಹೋರಾಡಿದವರು ನಾವು. ಇದು ಜನಾರ್ದನ ರೆಡ್ಡಿ ಅವರ ಮಾತು. ಭರತ್ ರೆಡ್ಡಿ ವಿರುದ್ಧ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ವಾಗ್ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರ ತಂದೆ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾರೆ. ಗೇಟ್ ಬಳಿ ಸತೀಶ್ ರೆಡ್ಡಿ ಎಂಬಾತ ಕುರ್ಚಿ ಹಾಕೊಂಡು ಕೂತಿದ್ದ. ಆಗ ಶ್ರೀರಾಮುಲು ಅವರಿಗೆ ನನ್ನ ಮಾಹಿತಿ ಬಂತು ಅಂತ ನಾನು ಅವ್ರಿಗೆ ಕರೆ ಮಾಡಿದೆ. ಶ್ರೀರಾಮುಲು ಅವರು ಬಂದು ಅಲ್ಲಿಂದ ಎದ್ದೇಳಿ ಅಂತ ಹೇಳಿದ್ರು, ಆದ್ರೂ ಅವ್ರು ಹೇಳಿಲ್ಲ. ಕ್ರಿಮಿನಲ್ ಕೇಸ್ಗಳಲ್ಲಿ ನಾವು ಯಾವತ್ತೂ ಭಾಗಿಯಾಗಿಲ್ಲ. ಗೂಂಡಾಗಳನ್ನ ಕರ್ಕೊಂಡು ಬಂದು ಬೇಕು ಅಂತ ಮನೆ ಮುಂದೆ ಬಂದು ದಾಂಧಲೆ ಮಾಡಿದ್ದಾರೆ ಅಂತ ಹೇಳಿ ಭರತ್ ರೆಡ್ಡಿ ಹಾಗೆ ಅವರ ಬೆಂಬಲಿಗರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ ರೆಡ್ಡಿ. ಸದ್ಯದ ಸಿಚುವೇಶನ್ ಗಮನಿಸ್ತಾ ಇದ್ದೀರಿ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಜನ ಇನ್ನೂ ಕೂಡ ಆ ಭಾಗದಲ್ಲಿದ್ದಾರೆ, ಸ್ವಲ್ಪ ಹರಿದು ಹಂಚಿ ಹೋಗಿದ್ದಾರೆ. ಎಷ್ಟು ಹೊತ್ತಿಗೆ ಬೇಕಾದ್ರೂ ಪರಿಸ್ಥಿತಿ ಉದ್ವಿಗ್ನ ಆಗಬಹುದು ಅನ್ನುವಂಥ ಆತಂಕದ ವಾತಾವರಣ ಬಳ್ಳಾರಿಯ ಅವಂಬಾವಿಯಲ್ಲಿ ಸದ್ಯಕ್ಕೆ. ಈ ಗದ್ದಲ ಗಲಾಟೆಯಲ್ಲಿ ಓರ್ವನ ಜೀವ ಕೂಡ ಹೋಗ್ಬಿಟ್ಟಿದೆ. ಆತನ ಹೆಸರು ರಾಜಶೇಖರ್, ಕಾಂಗ್ರೆಸ್ ಕಾರ್ಯಕರ್ತ ಆತ ಅನ್ನುವಂತ ಮಾಹಿತಿ. ಈ ಮಾಹಿತಿಯನ್ನ ಕೊಟ್ಟಿದ್ದು ಕೂಡ ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು. ನೀವು ಆ ಗಲಾಟೆಗೆ ಕಾರಣ ಆದಂತಹ ದೃಶ್ಯವನ್ನ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ ನೋಡಿ. ಪ್ರೈವೇಟ್ ಗನ್ಮ್ಯಾನ್ ಸತೀಶ್ ರೆಡ್ಡಿ ಅಂತ ಹೇಳಿ ಭರತ್ ರೆಡ್ಡಿ ಅವರ ಆಪ್ತ ಏನಿದ್ದಾನೆ, ಜನಾರ್ದನ ರೆಡ್ಡಿ ಅವರು ಹೇಳಿದ್ರಲ್ಲ, ಕುರ್ಚಿ ಹಾಕೊಂಡು ನಮ್ಮ ಮನೆಯ ಗೇಟ್ ಮುಂದೆ ಕೂತಿದ್ದ ಅಂತ ಹೇಳಿ, ಆತನ ಜೊತೆಗೆ ಬಂದಿದ್ದಂತಹ ಪ್ರೈವೇಟ್ ಗನ್ಮ್ಯಾನ್ಗಳು ಅಲ್ಲಿ ಗಲಾಟೆ ಆದಂತಹ ಸಂದರ್ಭದಲ್ಲಿ ಗಾಳಿಯಲ್ಲಿ ಅವರು ಗುಂಡು ಹಾರಿಸಿದ್ದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸದ್ಯ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ನೂರಾರು ಸಂಖ್ಯೆಯಲ್ಲಿ ಘಟನಾ ಸ್ಥಳದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ನಿವಾಸದ ಮುಂದೆ ಬಿಗಿ ಬಂದೋಬಸ್ತನ್ನ ನಿಯೋಜಿಸಲಾಗಿದೆ. ಇನ್ನೂ ಕೂಡ ಜನರ ಓಡಾಟ ಇದೆ ಅಲ್ಲಿ. ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಇಷ್ಟೊತ್ತು ದೊಣ್ಣೆಗಳನ್ನ ಹಿಡ್ಕೊಂಡಲ್ಲಿ ಓಡಾಡ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು, ಕಲ್ಲು ತೂರಾಟ ಮಾಡ್ತಾ ಇದ್ರು. ಆಗ್ಲೇ ಶ್ರೀರಾಮುಲು ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ದಂತಹ ಟೈಮ್ನಲ್ಲಿ ಅವ್ರು ಹೇಳಿದ್ರು, ಎಲ್ಲೆಲ್ಲೋ ಆಯಕಟ್ಟಿನ ಜಾಗದಲ್ಲಿ ಮೇಲ್ಭಾಗದಲ್ಲಿ ಕೂತ್ಕೊಂಡು ನಮ್ಮ ಮನೆಗಳ ಬಳಿ ಕಲ್ಲು ತೂರಾಟ ಮಾಡ್ತಿದ್ದಾರೆ, ಇವರು ಬೆಳಗ್ಗಿನಿಂದ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ. ಘಟನಾ ಸ್ಥಳದಲ್ಲಿ ಪೊಲೀಸರ ಕಾರ್ಯಚಟುವಟಿಕೆಯನ್ನ ಗಮನಿಸ್ತಾ ಇದ್ದೀರಿ. ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು. ಕೈನಲ್ಲಿ ದೊಣ್ಣೆ ಗಿಣ್ಣೆ ಹಿಡ್ಕೊಂಡು ಓಡಾಡ್ತಾ ಇರುವವರನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಒಂದು ಹಂತದಲ್ಲಿ ಅಶ್ರುವಾಯುವನ್ನ ಸಿಡಿಸಿದ್ರು ಜನರನ್ನ ಚದುರಿಸೋದಕ್ಕೆ. ಖುದ್ದು ನಾರಾ ಭರತ್ ರೆಡ್ಡಿ ಅವರು ಹೇಳಿದ್ದನ್ನ ನೀವು ಕೇಳಿಸ್ಕೊಂಡ್ರೆ, ಸುಮಾರು 5,000 ನಮ್ಮ ಕಾರ್ಯಕರ್ತರು ಬಂದಿದ್ರು ಈ ಜಾಗಕ್ಕೆ ಅಂತ ಹೇಳಿ. ಹಲವರಿಗೆ ಗಾಯಗಳಾಗಿದ್ದಾವೆ. ಆ ರಕ್ತ ಸಿಕ್ತವಾಗಿದ್ದಂತಹ ವ್ಯಕ್ತಿಯನ್ನ ಕೂಡ ನೀವು ಗಮನಿಸಿದ್ರಿ. ಅಂದ್ರೆ ಫೈರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಹಲವರಿಗೆ ಗಾಯಗಳಾಗಿದ್ದಾವೆ. ಈ ಪ್ರಶ್ನೆ ಇರೋದು, ಫೈರಿಂಗ್ ಮಾಡಿದವರು ಯಾರು? ರಾಜಶೇಖರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತ ಪ್ರಾಣ ಕಳ್ಕೊಂಡಿದ್ದಾನೆ ಅಂದ್ರೆ ಫೈರಿಂಗ್ ಮಾಡಿದವರು ಯಾರು? ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡಿದ್ರು, ಇದು ಜನಾರ್ದನ ರೆಡ್ಡಿ ಕಡೆಯವರೇ ಮಾಡಿದಂತಹ ಫೈರಿಂಗ್, ಅವರು ಮಾಡಿದಂತಹ ಗಲಾಟೆಯಲ್ಲಿ ರಾಜಶೇಖರ್ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ. ಜನಾರ್ದನ ರೆಡ್ಡಿ ಅವರನ್ನ ಇದೇ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ನಮ್ಮವ್ರು ಯಾರು ಅಲ್ಲಿರಲಿಲ್ಲ, ನಮ್ಮ ಗನ್ಮ್ಯಾನ್ಗಳನ್ನ ನಾವು ಜೊತೆ ಕರ್ಕೊಂಡು ಹೋಗಿದ್ವಿ, ನಾವು ಬರೋದಕ್ಕೆ ಮುಂಚೆನೆ ಈ ಗಲಾಟೆ ಆಗಿ ಹೋಗಿದೆ. ನಾವು ಬಂದಂತಹ ಟೈಮ್ನಲ್ಲಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದಿದ್ದು ಅವರು ಯಾರೋ ಸತೀಶ್ ರೆಡ್ಡಿ ಅಂತೆ, ಆತನ ಪ್ರೈವೇಟ್ ಗನ್ಮ್ಯಾನ್ಗಳಿದ್ದು, ಅವರು ಫೈರಿಂಗ್ ಅನ್ನ ಮಾಡಿದ್ದು, ಅವರು ಶೂಟಿಂಗ್ ಅನ್ನ ಮಾಡಿದ್ದು, ಅವರು ಫೈರಿಂಗ್ ಅನ್ನ ಮಾಡಿದ್ದು. ಆ ಫೈರಿಂಗ್ ನಲ್ಲಿ ಆ ವ್ಯಕ್ತಿ ಸಾವನ್ನಪ್ಪಿರಬಹುದು ಹೊರತು ನಮ್ಮವರು ಯಾರೂ ಕೂಡ ಫೈರಿಂಗ್ ಅನ್ನ ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಅಥವಾ ಪ್ರತ್ಯಾರೋಪವನ್ನ ಮಾಡುವಂತಹ ಪ್ರಯತ್ನವನ್ನ ಜನಾರ್ದನ ರೆಡ್ಡಿ ಅವರು ಮಾಡಿದ್ದನ್ನ ನೀವು ಗಮನಿಸಿದ್ರಿ.